ನಾನು ಏನನ್ನ ಸತ್ತು ಹೋದ್ರೆ ನಮ್ಮ ಮನೆಯವ್ರಿಗೆ ಹೇಳೋದಿಷ್ಟೇ, ನಮ್ಮಮ್ಮ ಅಪ್ಪ ನಮ್ಮ ಅಕ್ಕ ನಮ್ಮ ಮಾಮ ಅವ್ರಿಗೆ ಹೇಳೋದಿಷ್ಟೇ. ನಾನೇನಾದ್ರು ಸತ್ತು ಹೋದ್ರೆ ನನ್ನ ಹೆಣನ ನನ್ನ ಗಂಡನ ಮನೆಯಲ್ಲೇ ಉಳ್ಬೇಕು, ಅಲ್ಲೇ ಕುಂಡಿ ತೋಡಿ ಉಳ್ಬೇಕು. ನನ್ನ ಹೆಣ ನನ್ನ ಗಂಡನ ಮನೆಯಲ್ಲೇ ಉಳ್ಬೇಕು, ನಾನು ಮಲ್ಕೊತಿದ್ದ ರೂಪಲ್ಲೇ ಉಳ್ಬೇಕು. ನನ್ನ ಸಾವು ನನ್ನ ಗಂಡನ ತೋಡಿ ಮೇಲೆ ಹೋಗ್ಬೇಕು ಅಂತ ಆಸೆ ಇತ್ತು. ಆದರೆ ಆಸೆನು ಇರಬೇಕಿಲ್ಲ. ಅವರೇ ನನ್ನ ಸಾಯಿಸೋಕೆ ಪ್ಲಾನ್ ಮಾಡಿದ್ರು. ಈಗ ಅವರೇ ಹೇಳಿದ್ರು, ನೀನೇ ಸತ್ತೋಗ್ತಾ ಇದ್ದೀನಿ, ಇಲ್ಲಾಂದ್ರೆ ನಮ್ಮೇಲೆ ಬರುತ್ತೆ, ನೀನೇ ಸತ್ತೋಗ್ತಾ ಇದೀನಿ ಅಂತ ಹೇಳ್ಬೇಕು ಅಂತ ಹೇಳಿದ್ರು. ನನಗೆ ಕೊಟ್ಟಿರುವಂಥ ಹಿಂಸೆ ಒಂದೊಂದಲ್ಲ, ನಾನು ನೋಡಿರೋ ನರಕ ಒಂದೊಂದಲ್ಲ. ಊಟಕ್ಕೆ ವಿಷ ಹಾಕಕ್ಕೆ ಹೋಗಿದ್ರು, ಅದಕ್ಕೆ ಊಟನ ಸಹ ನಾನು ಮಾಡಲಿಲ್ಲ 15 ದಿನ. ಅದಾದ್ಮೇಲೆ ನಾನು ಅಡುಗೆ ಮಾಡಿದ್ರೆ ಮಾತ್ರ ನಾನು ಊಟ ಮಾಡ್ತಿದ್ದೆ, ಅದು ತಿಂತ ಇರಲಿಲ್ಲ. ಅವ್ರು ನನ್ನ ಸಾಯಿಸೋ ಪ್ರಯತ್ನನೂ ಸಹ ಮಾಡಿದ್ರು. ಇಷ್ಟೆಲ್ಲ ಆದಮೇಲೆ ಸಮಾಜದಲ್ಲಿ ಎಲ್ಲರೂ ನನ್ನ ಜೀವನ, ನನ್ನ ಸ್ಟೂಡೆಂಟ್ಸ್, ನಮ್ಮ ಕೊಲ್ಲಿಗು, ಇಲ್ಲಿ ನಮ್ಮ ಮನೆಯವ್ರಿಗೆ ಎಲ್ಲರೂ ಹಾಡ್ಕೊಳ್ಳೋ ಥರ ಆಗೋಯ್ತು, ಎಲ್ಲರೂ ನಗೋ ಥರ ಆಗೋಯ್ತು. ನನ್ನ ಜೀವನ ಮಾಡಿರೋ ತಪ್ಪಾದರೂ ಏನು, ಎಲ್ಲ ಮೋಸ ಮಾಡಿ ವರದಕ್ಷಿಣೆಗೋಸ್ಕರ ಮೋಸ ಮಾಡಿ ಮದುವೆ ಮಾಡಿಕೊಂಡು ಇವಾಗ ನನ್ನ ಗಂಡ ಇನ್ನೂ 2ನೇ ಮದುವೆ ಮಾಡ್ಕೊಳ್ಳೋ ಅಂತ ಪ್ಲಾನ್ ಮಾಡಿದ್ರು ನನ್ನ ಗಂಡನ ಮನೆಯವರು.